ಏನಪ್ಪ ಯಾರದ್ರಿ ಒಳಗ? ಓ ಸರ್ ಬರ್ರಿ ಕೂಡ ಬರ್ರಿ. ಅಯ್ಯೋ ಮಾರಾಯ ಕುಡದ ಪಡದ ಆಮೇಲೆ ಇರ್ಲಿ. ಮತ್ತೆ ಇವತ್ತು ಎಷ್ಟೊತ್ತಿದ್ರು ಇವತ್ತು ಮನೆ ಖಾಲಿ ಮಾಡ್ಬೇಕಲ್ಲ. ಮತ್ತೆ ಸಜ್ಜಾಗಿರಲ್ಲ ನಡ್ರಿ ಹೊರ ನಡ್ರಿ ಬಿಡ ಬೀಗ ಹಾಕ್ತೀವಿ ನಾವು. ಹ್ಮ್ ಗೊತ್ತೈತ್ರಿ. ಅರ್ಬಿ ಕಟ್ಕೊಳಕತ್ತಿದ್ದೀವಿ ರೀ. ಈಗ ಈಗ ಹೊಂಟೆ ಬಿಟ್ಟಿವ್ರಿ. ಇವ ಎಲ್ಲರೂ ಬರ್ರಿ ಅರ್ಬಿ ಬ್ಯಾಗ್ ಅವೆಲ್ಲ ತಗೊಂಡು ಪೊಲೀಸರು ಬಂದಾರ, ಹೊರಗೆ ಹೋಗ್ಬೇಕು ಜಲ್ದಿ ಬರ್ರಿ. ಬೀಗ ಹಾಕ್ತೀರಿ? ಮತ್ತೆ ನಿಮ್ಮನ್ನ ಕಳಿಸಿ ಬೀಗ ಹಾಕಿ ನಾವು ಒಂದಿಷ್ಟು ಮಂದಿ ಲೇಬಲ್ಸ್ ಕರೆಸಿ ಇದೆಲ್ಲ ಕ್ಲೀನ್ ಮಾಡಿ ಪೇಂಟ್ ಗಿಂಟ್ ಅಂತ ಮೇಡಮ್ ಅವ್ರು ಹೇಳಿಲ್ಲನ ಅದು ಮಾಡ್ಬೇಕಪ್ಪ. ಅದಕ್ಕೆ ಬಡ ಖಾಲಿ ಮಾಡ್ರಿ. ಶ್ರೀಕಂಠ ಹಾ ಬಂದ್ರಿ ಅವ ಬರ್ರಿ ಹೊರಗೆ ಹೋಗ್ ಬರ್ರಿ. ಅವರು ಬೀಗ ಹಾಕ್ತಾರಂತ ಬರ್ರಿ ಬಿಡನ್ ಬರ್ರಿ. ನಿಲ್ರಿ ನಿಲ್ರಿ ಎಲ್ಲೋ ಕಿರ್ನರ್ ಬಿಟ್ಟು. ಅಯ್ಯೋ ನನಗೆ ಮೋಸ ಮಾಡ್ತೀರಾ. ನಾವು ನಿನ್ನ ಮಗನ ಮಾತು ಕೇಳ್ಬೇಡ. ನನ್ನ ಮಾತು ಕೇಳಿ ನನ್ನ ಮದುವೆ ಮಾಡ್ಕೊ. ನಿನ್ನ ನಂಬ್ಕೊಂಡು ನಾನು ಈಗ ಮಾಡ್ಕೊಂಡು ಗಂಡ ಡೈವರ್ಸ್ ಕೊಟ್ಟು ಬಂದೀನಿ. ನನ್ನ ಮಾತು ಕೇಳು. ಎಲ್ಲ ಕಡೆಯಿಂದ ನನಗೆ ಮೋಸ ಆಯ್ತು. ನಾ ಎಲ್ಲೋಗ್ಲಿ ಈಗ? ಅದನ್ನ ಮಾಡ್ಕೊಂಡು ಕೆಲಸ ಬಿಟ್ಟೆ. ಎಲ್ಲ ಜಗ್ಗೆ ಸ್ಟೀಡಿಗೆ ಅಡುಗೆ ಆಸ್ತಿ ಐತಿ ಅಂತೇಳಿ ಅತ್ತಗ ಆಸ್ತಿ ಇಲ್ಲ ಅಂತೇಳಿ ಅತ್ತನ ಬಿಟ್ಟು ಇತ್ತಗ ಈಟಿಗೆ ಅಡುಗೆ ಆಸ್ತಿ ಐತಿ ಅಂತೇಳಿ ಈತನ ಬೆನ್ನ ಹತ್ತು ಬಂದೆ. ಈತ ನನ್ನ ನಡನೀರ ಕೈ ಕೊಟ್ಟ. ಆತ ನಾನೇ ಆತ ನಡನೀರನ್ನ ಕೈ ಕೊಟ್ಟು ಡೈವರ್ಸ್ ಕೊಟ್ಟೆ. ಕೆಲಸಕ್ಕೆ ಕೈ ಕೊಟ್ಟೆ. ಇತ್ತ ಕೆಲಸನೂ ಇಲ್ಲ, ಇತ್ತಾಗ ಯಾರೂ ಇಲ್ಲ. ಅಯ್ಯೋ ದೇವ್ರೆ, ನಾನೇನು ಅತಂತ್ರದಾಗ ನಿಂತ್ಬಿಟ್ನಲ್ಲ ನಾನು. ಇಲ್ಲ ವಾಪಸ್ ಹೋಗ್ತೀನಿ. ವಾಪಸ್ ಹೋಗಿ ಅದನ್ನ ಕೈ ಕಾಲು ಹಿಡ್ಕೊಂಡ್ರೆ ಆತನ ಜೊತೆಗೆ ಇರ್ಬೇಕು. ಆಸ್ತಿ ಲಿಕ್ರಿ ದುಡ್ಡು ತಂದು ಹಾಕ್ತಾನೆ, ಜಾಪನ್ ಮಾಡ್ತಾನೆ. ಮತ್ತೆ ನನ್ನ ಯಪ್ಪ ನನಗೆ ಕೆಲಸ ಹುಡ್ಕೊಂಡು ದುಡಿಯೋಕೆ ಎಲ್ಲಾಗತ್ತೆ? ಕೆಲಸ ನಂಗೆ ಸಿಗ್ತಾವನು ಎಲ್ಲಾರು ಬೇಕಂದ ಕೂಡಲೇ ಆತನ ಹೋದ್ರೆ ಹೆಂಗಾರ ತಂದು ಹಾಕಿ ಹಾಕ್ತಾನೆ, ತಿಂದು ಆರಾಮ್ ಕುಂದ್ರಕ್ಕೆ ಬರುತ್ತೆ. ಹೆಂಗೋ ಅವ್ರನ್ನೆಲ್ಲರೂ ಅಂಜಿಸ್ಕೊಂಡಿನಿ, ಹಂಗೆ ಅಂಜಿಸ್ಕೊಂಡು ಮೇಂಟೈನ್ ಮಾಡಿದ್ರೆ ಆತು. ಅಲ್ಲೇ ಹೋಗ್ತೀನಿ ತಡಿ. ಎಲ್ಲಿಲ್ಲ ಹೋಗೋದೀಗ? ರೀ ಏನ ರೀನಾ? ಯಾರದ? ಏ ಮತ್ತೆ ಎದಕ್ ಬಂದೀನಿ ಇಲ್ಲಿಗೆ? ಯಾವ ಮಕ್ಕ ಇಟ್ಕೊಂಡ್ ಬಂದಿ? ಹಾ ಅಲ್ಲಿ ಏನ್ ಬೇಕು ನೀನ್? ನನ್ಗೆ ಕೊಡೋದೆಲ್ಲ ಕೊಟ್ಟೈತಲ್ಲ, ನೀನು ಕೇಳಿದ ಡೈವರ್ಸ್ ಎಲ್ಲ ಕೊಟ್ಟು ಮುಗಿಸೈತಲ್ಲ. ನಡಿ, ನೀನ್ ನನ್ನ ಕಣ್ ಮುಂದಿದ್ರೆ ಬಂತು ಮರ್ಡರ್ನೇ ಮಾಡ್ಬಿಡ್ತೇನೆ ನೀನು. ನಂಗೆ ಡೈವರ್ಸ್ ಬೇಡ. ನಂಗೆ ನಿಮ್ಮ ಕುಟಿಗೆ ಇರ್ಬೇಕು. ನನ್ನ ಬಿಟ್ಟು ಹೋಗ್ಬೇಡ್ರಿ, ನನ್ನ ಕರ್ಕೊಂಡು ಹೋಗ್ರಿ. ಮಳ್ಳಿ ಊರ್ ಮಳ್ಳಿ ಕಿಲಾಡಿ. ಯಾಕ ಅದ್ ಕೈ ಕೊಟ್ಟು ಹೋದ್ನಲ್ಲ, ನಮ್ಗೇನು ಗೊತ್ತಿಲ್ಲ ಅಂತ ನೀನೆ ಕಾರೆತ್ತಿ ಬುರ್ರ ಅಂತ ಹೋದೆ. ನೀ ಹಿಂದೆ ಬೆನ್ನತ್ತಿ ಓಡೋದಿ. ಯಾಕೆ ಓಡಿ ಸಾಕಾಗಿ ದಿಕ್ಕ ಕಾಣ್ಲಾರ್ದಂಗ ಹೇ ಗಂಡನ ಪಾದನೇ ಗತಿ ಅಂತ ಬಂದೇನು. ಆದ್ರೆ ಇಲ್ಲಿ ಯಾರೋ ನೀನು ಒಳ ಸೇರಿಸ್ಕೊಳ್ಳೋರಿಲ್ಲ. ನಾವು ಹೊರಗದೀವಿ, ಇನ್ನೇ ನೀನು ಹೊರಗೆ ಕರ್ಕೊಳ್ಳೋದು ಹೋಗ್ಬಿಡು. ಈಗ ಆತ ನೀನೇನು ಸಹಿ ಮಾಡಿಕೊಟ್ಟು ಮುಗಿದು ಹೋತಲ್ಲ, ಆತ ಎಲ್ಲ ಸಂಬಂಧನೂ ಬೇಡ ಅಂತ ಹೇಳ್ಬೋದಿ. ಈಗೇನು ಬಂದಿರೋದು ನಿನಗೆ ಹೆಂಗೆ ಬೇಡ, ನಮಗೂ ಹಂಗೆ ನೀನು ಬೇಡ ಇದ್ದ ಮೊದ್ಲ ನೀನಾಗಿ ಡೈವರ್ಸ್ ಕೊಡಕ್ಕೆ ಒಪ್ಕೊಂಡಲ್ಲ. ಚಲೋನ ಆತ, ಪುಣ್ಯಾತಿಗಿತ್ತಿ ತೊಳಗು. ಮೊದಲು ನೀನು ಈಗ ಯಾವಾಗ ಕಾಲಿಟ್ಟು ಬಂದು ನಾವು ಇಲ್ಲಿ ರೋಡಿ ಬಂದ್ವವ. ಇನ್ನ ನಮ್ಮನ್ನ ಇಲ್ಲಿದ್ದ ನಮ್ಮ ನಿನ್ನ ಏನ ಜೀವಂತ ಇರ್ಬೇಕು ಏನೇನ ಇರಬಾರ್ದನ್ನ ಲೆಕ್ಕಕ್ಕೆ ತರ್ತೀಯ ಗೊತ್ತಿಲ್ಲ. ಮೊದಲು ಇಲ್ಲಿಂದ ನಡಿ. ಇವ್ರ ಮಾತು ಕೇಳಬೇಡ್ರಿ, ಇವ್ರು ಸರಿಗಿಲ್ರಿ. ಇವ್ರ ಸಲುವಾಗಿನ ನಾನು ಡೈವರ್ಸ್ ಕೊಟ್ಟಿರೋದು, ನಿಮ್ಮ ಸಲುವಾಗಿ ಏನಲ್ಲ. ನಾನು ನಿಮ್ಮಾಗ ಭಾಳ ಪ್ರೀತಿ ಇಟ್ಕೊಂಡಿನಿ. ನಿಮ್ಮನ್ನ ಬಿಟ್ಟು ನಾನು ಇರೋಕ್ಕಾಗತ್ತನ್ನು? ನೀವು ನನ್ನ ಅಷ್ಟ ಪ್ರೀತಿ ಮಾಡ್ತೀರಲ್ಲ. ನಾಯಿ ಅಂತಳ ನಾಯಿ ನಿನಗೆತ್ತಿರುತ್ತ, ನಿನಗೆ ಅದಕ್ಕೆ ಹೋಲ್ಸಕ್ಕೂ ನಿನಗಿದು ಅಲ್ಲ. ನಡಿ ಮೊದಲು ನಿನ್ ನಾಟಕ ಎಲ್ಲ ನನಗೆ ಗೊತ್ತಾಗೈತಿ. ಇನ್ನ ನನ್ನ ಮುಂದೆ ಇದ್ರೆ ನಾ ಹೇಳಿದ್ನಲ್ಲ, ಮತ್ತು ಕೊಡ್ಲಿ ಕುಡುಗಲ್ಲ ತೊಗೊಂಬರ್ತೀನಿ. ಮತ್ತೆ ನಾ ಹೇಳಿ ಇವ ಲಗೇಜ್ ತಗೋರಿ ಬರ್ರಿ. ಇವ ಅಲ್ಲಿ ಅಮ್ಮ ಅಮ್ಮಲ್ಲ ಬರಕತ್ತಿರೋದು. ಅಮ್ಮ ಕಮಲಿ ತಮ್ಮ. ಹೌದು, ಇದೇನಿದು ಎಲ್ಲ ಗಂಟು ಮೂಟಿ ಕಟ್ಕೊಂಡು ಎಲ್ಲಿ ಹೊಂಟ್ರಿ? ಯಾಕ್ರಿ ಹೇಳ್ತೀರ? ಏನ ಬೇಕಂತ ಬಂದ ನೋಡಿ ನಗಕತ್ತಿರನ? ನೀವಲ್ಲ ಎಲ್ಲ ಆಸ್ತಿನೂ ರಾಣಿ ಮಗಗ ಮಾಡಿ ನಮ್ಮನ್ನ ನಿಂತ ಬಟ್ಟಿಕಲಿ ಮನೆ ಖಾಲಿ ಮಾಡ್ಬೇಕು ಅನ್ನಂಗ್ ಮಾಡ್ರಲ್ಲ. ಈ ಗಂಟು ಮುಟ್ಟಿ ತಗೊಂಡು ಹೊರಗೆ ಹೊಂಟ್ವಿ. ಯಾಕ ಅಲ್ಲ ಈ ಅರ್ಬಿ ಪರ್ಬಿನೂ ತಗೋಬಾರ್ದ ಅನ್ನೋ ಲೆಕ್ಕಕ್ಕೆ ಮಾತಾಡಕತ್ತೀರ ಹೆಂಗ? ಮತ್ತೆ ಹೋಯ್ ಬಿಡ್ಬೇವ ಯಮ್ಮ, ನಿನಗೆ ಯಾರು ಇಷ್ಟನೋ ಅವ್ರಿಗೆ ಆಸ್ತಿ ಬರ್ದಿ ಎಲ್ಲ ಬರ್ದಿಯಲ್ಲ, ಆಯ್ತು ನಾವು ಮನಿ ಬಿಟ್ಟು ಹೊಂಟಿವ ನೋಡಕ್ ಬಂದಿಯೇನೆ, ಹೊಂಟಿವ್ ನೋಡು. ನಿಮ್ಮನ್ನ ಯಾರು ಮನೆ ಬಿಟ್ಟು ಹೋಗಂತ ಹೇಳಿದ್ರ? ಏನು ಹೋಗೋದ ಅವಶ್ಯಕತೆ ಇಲ್ಲ, ಇಲ್ಲೇ ಇರ್ರಿ. ಅಲ್ರಿ ಹೇಳ್ತೀರಾ ಎಲ್ಲ ಆಸ್ತಿನೂ ರಾಣಿ ಮಗನ ಹೆಸರು ಬರ್ದಿದ್ದಿ, ಮತ್ತೆ ರಾಣಿ ಬಂದು ಎಲ್ಲ ಇದು ಮಾಡ ಕಬ್ಜಾ ತಗೊಂಡ್ರ, ಪೊಲೀಸರು ಬಂದು ಬಿಡ್ರಿ ಬೀಗ ಹಾಕ್ತಿವಿ ಅಂತ ಹೇಳಕತ್ತಾರ. ನೀವು ಬಂದು ಯಾಕೆ ಬಿಡಕಂತೀರಿ? ಏನು ಒಂದು ತಲೆ ಬಿಡೋಣ ಇಲ್ಲ, ಏನು ಹೆಂಗ್ಯಾಕೆ ಮಾತಾಡಕತ್ತೀರಿ? ತಾಸು ನಮಗಂತೂ ಸಾಕ ಹೋಗ್ಬಿಟ್ಟೈತಿ, ಭಾಳ ಮನಸ್ಸಿಗೆ ಬೇಸರಾಗೈತಿ. ಈಗ ಹೋಗ್ಬೇಕಂತ ನಿರ್ಧಾರ ಮಾಡಿವಲ್ಲ, ಹೊಂಟಿ ಬಿಡ್ರಿ. ಯಾಕೆ ಒಳ್ಳ ಚುಚ್ಚಿ ಮಾತಾಡೋದೈತಿ ಮಾತಾಡ್ತೀರಿ ಹಂಗ? ಅಣ್ಣ ಇಲ್ಲಣ್ಣ, ಅಮ್ಮ ಹೇಳಕತ್ತಿರೋದು ಕರೆವು, ನೀವು ಎಲ್ಲಿ ಹೋಗ್ಬೇಕಾಗಿಲ್ಲ. ಏನ ಹೋಗ್ಬಾರ್ದ? ರಾಣಿ ಬರೋ ಇಲ್ಲಿ. ಯಮ್ಮ, ನಮ್ಮ ಈ ಪರಿಸ್ಥಿತಿನ ಈ ಮನೆ ಬಿಟ್ಟು ಹೊಂಟಿರೋದನ್ನ ಎಲ್ಲಾದ್ರೂ ರಾಣಿ ಕರ ತೋರ್ಸ್ಬೇಕಂತ ಕರ್ಕೊಂಬಂದಿಯೇನ? ಇನ್ನ ಏನ್ ಮಾಡ್ಬೇಕಂತ ಮಾಡಮ್ಮ. ಮೊಚ್ಲಾ ಭಾಡೆ, ಊರ್ ಬಾಡೆ, ಹಲ್ಕಟ್ಟನ್ ಭಾಡೆ, ನಿನ್ಲಿಂದನ ಇವತ್ತಿಲ್ಲಿ ರೋಡಿ ಬಂದು ನಿಂತೀರಿ. ಇನ್ನಾದ್ರೂ ನೀನು ಸೊಕ್ಕ ಮುರಿದಿಲ್ಲ. ನಿಂದ ಕರ್ಕೊಂಬಂದಿದ್ದಲ್ಲ, ಅದು ಯಾವ್ದು ಹಡಿಬಿಟ್ಟಿನ
ಮನಿ ಮಠ ಎಲ್ಲಾನು ನಿನಗ ಚಿಪ್ ಕೊಟ್ಟೋಕ ಅಂತಂದು ಹೇಳಿದ್ರೆ ಒಂದು ಮಾತು ಕಿವಿ ಹಾಕೊಳ್ಳಿಲ್ಲ. ಆಕಿ ಮಾತು ಕೇಳಿ ನೀನ್ ಏನ್ ಮಾಡ್ಬಾರ್ದು ಮಾಡಿದಿ, ಆಡ್ಬಾರ್ದು ಆಟ ಆಡಿದಿ, ಎಲ್ಲಾರನ್ನ ಕಲಕಸ ಕಣ್ಣಂಗ್ ಕಂದಿ, ಹೆಂಡತಿನಂತೂ ಬಿಟ್ಟಿ ಮಕ್ಕಳನ್ನ ಚಿಂತಿದ್ದಿಲ್ಲ ಏನಿದ್ದಿಲ್ಲ. ಇವಾಗ ಬುದ್ಧಿ ಬರ್ತಾನ? ಯಾಕೆ ಅಸಹ್ಯ ಆಗತ್ತಾನ ಈಗ? ಬಾಡ್ಯ ಇವತ್ತು ಅಕ್ಕಿಲಿಂದಾನೆ ಇವತ್ತು ನಿನ್ನ ಮನಿ ಸಂಸಾರ ನಿಂದೆಲ್ಲ ಆಸ್ತಿ ಉಳ್ದತಿ. ಇಲ್ಲ ಅಂದಿದ್ರೆ ಅಲ್ಲಿ ಬಂದು ನಿಂತಾಳಲ್ಲಕ್ಕಿ ಎಲ್ಲ ತಗೊಂಡು ದಿನ ಬತ್ತ ನೀನ್ ಬೆನ್ನ ಎತ್ಕೊಂಡು ಓಡಕ್ಕಿದ್ದ. ಅಷ್ಟ್ರ ಅರ್ಥ ಆಗ್ಲಿಲ್ಲ ನಿನಗ. ನಾನು ಇದೆಲ್ಲ ಮುಂದೆ ಗೊತ್ತಾತ್ ನನಗ, ಇದೆಲ್ಲ ಹಿಂಗಾಗತ್ತ ಇಲ್ಲಿಗೆ ಬರುತ್ತಂತ ಗೊತ್ತಿದ್ದಕ್ಕೆ ನಾನು ಹೋಗಿ ರಾಣಿ ಅಂತಲೇ ಕೇಳ್ಕೊಂಡೆ. ಅಷ್ಟಕ್ಕೂ ಕೇಳ್ಕೊಳ್ಳೋದನ್ನಕ್ಕೇನು ನಾನು ನಿರ್ಧಾರನ ಮಾಡಿದೆ. ಇವೆಲ್ಲ ಯಾವ ಉಪಯೋಗಿಲ್ಲ, ಇವ್ಯಾವು ನಮ್ಮ ವಂಶ ಉದ್ಧಾರ ಮಾಡೋಂಥವು ಅಲ್ಲೇ ಅಲ್ಲ. ನನ್ನ ವಂಶದ ಆಸ್ತಿ ನಮ್ಮ ಮನಿದ್ ಬಂದು ತಲೆತಲಾಂತರ ನಿಂತ್ರ ನಮ್ಮ ಮಾವ ನನ್ನ ಗಂಡ ಎಲ್ಲ ದುಡಿದು ಇಷ್ಟೆಲ್ಲ ಮಾಡಿದ ಆಸ್ತಿನ ಯಾರ್ದೋ ಹೆಣಕ್ ಬಿಡಿತಾರಲ್ಲ ಇವರು ಅಂತ ಗೊತ್ತಾಗಿನೇ ಬೇಡ, ನನ್ನ ವಂಶದ ಕುಡಿ ಅಂತ ಒಂದು ಅದು ಗಂಡು ಮಗ ಹುಟ್ಟೇತಲ್ಲ ಹೆಂಗಿದ್ರು, ಅದಕ್ಕೆ ಹೇಳ್ಕೊಂಡೈತಿ ನನ್ನ ಹೆಸರು ಅಂತೇಳಿ ಅದಕ್ಕೆ ಬರ್ಬಿಡೋಣ ಅಂತ ಹೋಗಿದ್ದೆ. ನಿಮ್ಮ ತಮ್ಮನ ಕರ್ಕೊಂಡು ನಿಮ್ಮ ತಮ್ಮಗೊಂಚೂರು ಅವು ಮತ್ತು ಆ ಹುಡುಗೊಂಚೂರು ಇಬ್ಬರಿಗೆ ಬರ್ಬಿಡೋಣ ಅಂತ. ಆದ್ರೆ ರಾಣಿ ಅದಕ್ಕೆ ಒಪ್ಲಿಲ್ಲ. ಅವ ಇಲ್ಲದನ್ ದೊಡ್ಡ ಬಾಡೆ ಬರ್ಲಿಲ್ಲ ಅವನು. ಆತ ಅಲ್ಲೇ ಹೆಂಡತಿ ಮನ್ಯಾಗ ಅದಾನ ಎಮ್ಮ, ಏನೂ ಬಂದಿಲ್ಲ ಆತ. ಅವನ್ ಬಿಡು. ಹೆಂಡತಿ ಮಕ್ಕಳು, ಹೆಂಡತಿ ಮನಿ, ಹೆಂಡತಿ ಸ್ವರ್ಗ ಸುಖ. ಅತ್ತಿಗೆ ಇಲ್ಲಿ ಏನು ನಡೆದ್ರು ಯಾವುದೂ ಅತ್ತಿಗೆ ಏನು ಅವಶ್ಯಕತೆ ಇಲ್ಲ. ಹಂಗೆ ಚಿಂತೆ ಅವಶ್ಯಕತೆ ಇದೆ ಅಂದ್ರೆ ಬಿಟ್ಟು ಹೋಗಿದ್ದಿಲ್ಲ. ನಂದಷ್ಟ ನನ್ನ ಸುಖ ಅಂತ ಬಿಟ್ಟು ಹೋದ. ಈಗ ನಿಮ್ಮ ತಮ್ಮನು ಹೋಗಿದ್ದ ಪಾಪ, ಆದ್ರೆ ಅತಿ ಎಲ್ಲ ಚಿಂತೆ ಮಾಡ್ತಿದ್ದ. ನನ್ನ ಜೋಪಾನ ಮಾಡಕ್ಕೆ ಕರ್ಕೊಂಡು ಹೋದ. ಆದ್ರೆ ನೀನಂತೂ ಪೂರ್ತಿ ಮೀರ್ ಬಿಟ್ಟಿದ್ದಿ ಬಿಡು. ನಿನ್ಗೆ ಆಕಿನ್ ಬಿಟ್ಟು ಬೇರೆ ಯಾರು ಕಾಣತಿದ್ದಿಲ್ಲ ಕಣ್ಣಾಗ. ನಿನ್ನ ಸೊಕ್ಕು, ನಿನ್ನ ಹಮ್ಮು, ನಿನ್ನ ಒಂದು ವ್ಯಾಮೋಹನನ್ನು ಬಿಡ್ಸಕ್ಕೆ ನನ್ನ ಕೈ ಸಾಧ್ಯನೇ ಆಗಲಿಲ್ಲ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದು ಈ ಎಲ್ಲ ಆಸ್ತಿ ತೊಗೊಳಕ್ಕೆ ಬರಿಬೇಕಂತ ಹೋಗಿದ್ದು ಈ ಒಂದು ಕಾರಣಕ್ಕೆ. ನಾನು ಆಕೆ ಒಪ್ಸಕ್ಕೆ ಭಾಳ ಪ್ರಯತ್ನ ಪಟ್ಟೆ ಗೊತ್ತಾ ನಾನು ರಾಣಿಗೆ. ಬೇಡವಾ ಅವ್ರಿಗೆ ವಾಪಸ್ ಕೊಟ್ಟನಾರ ಉಳಿಸ್ಕೊಳ್ಳಾರಲ್ಲ, ನಾನೇನು ಇವತ್ತಿರಕಿ ನಾಳೆ ಹೋಗಕ್ಕಿ, ನಾನು ಇಲ್ಲದ ಕಾಲಕ್ಕೆ ಮತ್ತೆ ಏನಾರು ಇವರು ಹಾಳು ಮಾಡಿ ಮತ್ತೆ ಇಂಥದ ಹಲ್ಕಟ್ಗಿರಿ ಮಾಡಿ ಏನಾರು ಮಾಡಿದರೆ ನಾಳೆ ನಮ್ಮ ವಂಶದಂತ ಏನು ಉಳಿತೈತಿ? ಅದಕ್ಕೆ ನಿನ್ನ ಮಗನಾರ ನನ್ನ ಹೆಸರು ಹೇಳ್ತೈತಿ, ನಮ್ಮ ವಂಶದ ಹೆಸರು ಹೇಳ್ತೈತಿ, ಗಂಡು ಹುಡುಗ ಐತಿ ಹೆಂಗು. ಅದಕ್ಕೆ ಈ ಸಣ್ಣ ತಮ್ಮಗ ಮತ್ತೆ ನಿನಗೆ ಮಗಗ ಬರ್ಬಿಡ್ತನವ, ಇಟ್ಕೋ ನಂದು ನೆನಪಗಂತ ಇಟ್ಕೋ. ನಿನಗೇನು ಬೇಕಾದಂಗೆ ಗಿಡಿಗೆ ಆಸ್ತಿ ಐತಿ, ಗೌರ್ಮೆಂಟ್ ನೌಕರಿ ಐತಿ, ನಿಮ್ಗೇನು ಕಡಿಮೆ ಇಲ್ಲ, ತವ್ರ ಮನೆ ಬೇಕಾದಂಗೆ ಐತೆ ಆಸ್ತಿ. ನಿಮ್ಗೇನು ನಾನು ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ ನೀನು ಮತ್ತೆ ಹಂಗಂತಂದು ಬೇಡ ಅನ್ಮಕ್ಕೆ ಹೋಗ್ಬಿಡವ, ಇಟ್ಕೋ ನಂದಂತ ಇಟ್ಕೋರವ, ನಾನು ಬೆಳೆಸ್ಬೇಕು, ನನ್ನ ವಂಶದ ಹೆಸರು ಹೇಳಕ್ಕಾದ್ರೂ ಇಟ್ಕೋರವ ಅಂತಂದು ಭಾಳ ಪ್ರಯತ್ನ ಪಟ್ಟೆ. ಆದ್ರಕಿ ಎಲ್ಲೆಲ್ಲೂ ಒಪ್ಪಲಿಲ್ಲ. ಆದ್ರಕಿ ನನಗೆ ಉಲ್ಟಾ ಈ ಐಡಿಯಾ ಕೊಟ್ಲು. ಏನ ಪ್ಲಾನ್ ಮಾಡಿತ್ತ? ಏನದು? ಅದೇ ಈಗಿರೋದು ಎಲ್ಲರ ಕಣ್ಣು ಆಸ್ತಿ ಮೇಲೆ. ಆಸ್ತಿ ಇರೋದಕ್ಕೆ ಇವರೆಲ್ಲರೂ ಇಷ್ಟೆಲ್ಲ ಕಚ್ಚಾಡಕತ್ತಾರ. ಅಕ್ಕಿ ಬಂದು ಸೇರ್ಕೊಂಡಿರೋದು ಆಸ್ತಿ ಸಲುವಾಗಿ, ಇವ್ರಿಗೆ ಜವಾಬ್ದಾರಿ ಇಲ್ಲದು ಆಸ್ತಿ ಸಲುವಾಗಿ. ಈಗ ಎಲ್ಲದಕ್ಕೂ ಮೇನ್ ಆಸ್ತಿ. ಅದಕ್ಕೆ ಅದೇ ಆಸ್ತಿನ ನಾನು ಕಿತ್ಕೊಂಡಿನಿ ಅಂತ ನಾನು ಅಲ್ಲೇ ಇದನ್ನು ಮಾಡ್ತೀನಿ. ಅವ್ರನ್ನೆಲ್ಲರನ್ನೂ ಹೊರ ಹಾಕ್ತೀನಿ. ಎಲ್ಲರ ಮುಖವಾಡಗಳು ಹೊರಗೆ ಬರ್ತಾವು. ಎಲ್ಲರೂ ಪಾಠ ಕಲಿತಾರ. ಆಸ್ತಿ ಬೆಲೆನೂ ಗೊತ್ತಾಗತ್ತಾ, ಜೀವನದ್ದು, ಮನುಷ್ಯರದು, ಈ ಎಲ್ಲರದು ಬೆಲೆ ಗೊತ್ತಾಗತ್ತಾ ಅಂತೇಳಿ ರಾಣಿನೇ ಇದನ್ನು ಉಪಾಯ ಮಾಡಿದ್ದು. ಆದ್ರೆ ಹಂಗೆ ಮಾಡಿದ್ಲು. ಆಕಿ ನಿನ್ನ ಬನಾಲ ಇಟ್ಕೊಂಡಕ್ಕಿ ನಿನ್ನ ಹಿಂದೆ ಬೆನ್ನು ಹತ್ಕೊಂಡು ಅಕ್ಕಿ ಮುಕ್ಕೊಂಡು ನಾ ಹೇಳಿದ್ರೆ ನಿನಗೆ ಅರ್ಥ ಇಲ್ಲ. ಇವಾಗ ಆಸ್ತಿ ಇಲ್ಲ ಅನ್ಕೊಳ್ಳಿ ನನಗೆಲ್ಲ ಗೊತ್ತಾತಿಲ್ಲ ಅಕ್ಕಿ ಬಣ್ಣ ಹೆಂಗೆ ಅಂತಂದು. ಆಕಿ ನಿಜವಾದ ಬಣ್ಣದ ಮೊಕ್ಕನ ಚಲೋತ್ನಾಗಿ ತೋರಿಸಿಲ್ಲ ನನಗೆ. ಯಾಕೆ ಎದ್ದೇಳಕ್ಕೆ ಬರ್ಲಾರ್ದಂಗೆ ತೋರಿಸಿಲ್ಲ. ಹೋಲ್ಬಿಡಣ್ಣ, ಯಾಕೆ ನಿರಾಸೆ ಆಗ್ತಿದ್ದಿ? ಈಗೆಲ್ಲ ಮತ್ತೆ ಚಲೋ ಆತಲ್ಲ. ಹಡಿಬಿಟ್ಟಿನ ಅಕ್ಕಿನ ಹಂಗ ಬಿಡಬಾರ್ದು. ಅಕ್ಕಿನ ಏನಾರು ಹಂಗ ಬಿಟ್ರೆ ಇನ್ನು ಎಷ್ಟು ಮಂದಿ ಜೀವನ ಹಾಳು ಮಾಡ್ತಾಳೆ ಏನಕ್ಕೆ. ಅಕ್ಕಿನ ಮಾತ್ರ ಸುಮ್ಮನೆ ಬಿಡಬಾರ್ದು. ಚಂದ್ರು ಅವರೇ, ಆ ಲೇಡಿ ಪಿ ಸಿ ಅದರಲ್ಲ, ಅವ್ರನ್ನ ಸ್ವಲ್ಪ ಕರ್ಕೊಂಬಂದು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹೇಳ್ರಿ. ಎಸ್ ಮೇಡಮ್. ನಾ ಏನ್ ಮಾಡಿದೆ ಅಂತ ನನ್ನ ಅರೆಸ್ಟ್ ಮಾಡತ್ರಿ? ಡೈವರ್ಸ್ ಕೊಟ್ಟೈತಿ ಎಲ್ಲ ಆತನ ಪಡೆ ಅದನ್ನ ಬಿಟ್ಟಿ ನಾನು. ಎದಕ್ಕೆ ನನ್ನ ಅಕ್ಕ ನಾನೇನು ತಪ್ಪು ಮಾಡಿದೆ ಅಂತ ನನ್ನ ಅರೆಸ್ಟ್ ಮಾಡ್ತಾರೆ ನೀನು? ಮನೆ ಹಾಳಿ, ಊರ್ ಮನೆ ಹಾಳಿ, ಹಿಂಗ ಬಣ್ಣ ಬಣ್ಣದ ಇದನ್ನ ರೂಪ ಮೈ ಮಾಟ ತೋರಿಸ್ಕೊಂತ ಎಷ್ಟು ಜನ ಗಣಮಕ್ಕಳು ಜೀವನ ಹಾಳು ಮಾಡ್ತಿ, ಎಷ್ಟು ಮೆಂಟೇನ್ ಮುಚ್ಬೇಕಂತ ಮಾಡಿ ನಿನ್ನ ಹೊರಗೆ ಬಿಟ್ರೆ ನೀನು ಏನಾದ್ರೂ ಮಾಡಕ್ ಕೇಸಲ್ಲ ಅಂತಂದು ಹೇಳಕತ್ತೀನಿಲ್ಲ. ಕರ್ಕೊಂಡು ಹೋಗಯ್ಯಪ್ಪ ಆಕಿನ ಮೊದಲ ನೋಡಕ್ ಮಕ್ಕ ನೋಡಕ್ ಅಂಗಲಗಿಂತ ಉರಿತೈತಿ ಮತ್ತೆ. ಏ ಬಾರಮ್ಮ, ಅಲ್ಲಿ ಪಿ ಸಿ ಇದಳ, ಬಾ ಅಲ್ಲಿ ಕಳಿಸ್ತೀನಿ, ಬಾ ಸ್ಟೇಷನ್ಗೆ ಕಳಿಸ್ತೀನಿ. ಅತ್ತೇರ ಎಲ್ಲ ಮೊದ್ಲಿನಂಗೆ ಸರಿ ಹೋತು ಅಂತ ಅನ್ನಕತ್ತೀರಿ ಅಂದ್ರೆ, ಅಲ್ಲ ನಾನು ಖುಷಿ ಪಡೋ ವಿಚಾರನ ಅಂತ ಕೇಳ್ತೀನಿ. ರಾಣಿ ವಾಪಸ್ ಮತ್ತೆ ಮೊದ್ಲಿನಂಗೆ ನನ್ನ ಮಗನ ಜೀವನದಾಗ ಬರ್ತಾಳ ವಾಪಸ್? ನಾನಂತೂ ಕೇಳೋ ಪ್ರಯತ್ನನೂ ಮಾಡಿದೆ, ಎಲ್ಲ ಮಾಡಿದೆ. ನನ್ನ ಕೈಲಂತೂ ಒಪ್ಸಕ್ಕಾಗಲಿಲ್ಲ. ಶ್ರೀಕಾಂತ, ನೀವೊಂದು ಮಾತು ಕೇಳ. ಅಂದ್ರೆ ಆಕೆ ನಿನ್ನ ಜೀವನದಾಗ ಬಂದ್ರೆ ಮತ್ತೆ ಮೊದ್ಲಿನಂಗೆ ಬೆಳಕು ಬರುತ್ತಪ್ಪ. ಅದಕ್ಕೆ ನೀನು ಒಟ್ಟು ಕೇಳಪ್ಪ, ಪುಣ್ಯ ಬರುತ್ತೆ. ರಾಣಿ, ನನ್ನ ಕಡ್ಲಿಂದ ಭಾಳ ದೊಡ್ಡ ತಪ್ಪಾಗೈತಿ. ಅದು ನಿನಗೆ ಕ್ಷಮಿಸಕ್ಕೆ ಆಗಲಾರ್ದಂಥ ದೊಡ್ಡ ತಪ್ಪು ಅಂತ ನನಗೆ ಗೊತ್ತೈತಿ. ನನ್ನ ಮಗನ ಇಬ್ಬರನ್ನ ನಡ ನೀರಿನಾಗ ಕೈ ಕೊಟ್ಟು ಹೋಗ್ತಾರಂತಾರಲ್ಲ, ಹಂಗೆ ಮಾಡೀನಿ. ನಿಜ ಹೇಳ್ಬೇಕಂದ್ರೆ ನಾನು ಭಾಳ ದೊಡ್ಡ ಅಪರಾಧಿನೇ ಕರೆ. ಎಷ್ಟು ನಿನಗೆ ಬೈದೆ, ಬಡದೆ, ನಿನಗೆ ಎಷ್ಟು ಹಿಂಸೆ ಕೊಟ್ಟೆ. ಕಡೆಗೂ ಬೇರೆ ಯಾರನ್ನೋ ಕರ್ಕೊಂಬಂದು ನಿನ್ನ ಹೊರಗೆ ಹಾಕಿದೆ. ಒಪ್ತೀನಿ, ಯಾವ ಹೆಣ್ಮಕ್ಳು ಗಂಡ ಬೇರೆ ಯಾವ ಹೆಣ್ಮಕ್ಳನ್ನು ಕಣ್ಣೆತ್ತಿ ನೋಡಬಾರ್ದು, ನನ್ನೇ ನೋಡಬೇಕು, ನನ್ನೇ ಪ್ರೀತಿ ಮಾಡಬೇಕು, ಬೇರೆ ಯಾವ ಹೆಣ್ಮಕ್ಳು ಸಹವಾಸ ಮಾಡಬಾರ್ದು ಅಂತ
ಎಲ್ಲ ಹೆಣ್ಮಕ್ಳು ಬಯಸ್ತಾರ. ಆದರೆ ನಾ ಅಂಥ ದೊಡ್ಡ ತಪ್ಪು ಮಾಡಿದ್ದೆ. ಅಷ್ಟು ಅಲ್ದೇ ನಿನಗೆ ಹಿಂಸೆನೂ ಕೊಟ್ಟೀನಿ, ಎಲ್ಲ ಮಾಡೀನಿ. ಆದ್ರೆ ಇವತ್ತು ನಿನಗೆಲ್ಲ ಕಾಟ ಕೊಟ್ಟಿದ್ದಕ್ಕೆ ಆ ದೇವರು ನನಗೆ ಭಾಳ ದೊಡ್ಡ ಶಿಕ್ಷೆ ಕೊಟ್ಟನ, ದೊಡ್ಡ ಪಾಠ ಕಲಿಸ್ಯಾನ. ಮಾಡಿದ್ದ ಪಾಪಕ್ಕೆ ನನಗೆ ಅನ್ಭವ್ಸಕ್ಕೆ ಭಾಳ ದೊಡ್ಡದು ಇಷ್ಟ. ನಾ ಉಣಾಕತ್ತೀನಿ ಈಗ. ಆದರೂ ಎಲ್ಲೋ ಒಂದು ಮೂಲ ನಿನ್ನ ಮ್ಯಾಗ ಪ್ರೀತಿ ಐತಿ ನನಗಿನ್ನ. ಅಲ್ಲ, ನೀನೀಗ ಬಂದಿದಿ ಅಂತಲ್ಲ, ಇತ್ತು. ಆದರೆ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನಾನು. ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದಿಲ್ಲ ನಿಜ, ಮಂದಿ ತುರ್ಕಿ ಮಾಡ್ಕೊಂಬಂದೀನಿ. ಆದ್ರೆ ಒಂದೊಂದು ಸಲ ನಿನ್ನ ಇದು ನನಗಿಷ್ಟ ಆಗ್ತಿತ್ತು. ಆದರೂ ಆಕಿ ಮ್ಯಾಗಿನ ಒಂದು ವ್ಯಾಮೋಹ ನನ್ನ ನಿನ್ನ ಕಡೆ ಸೆಳೆತಕ್ಕೆ ಬರಲೇ ಇಲ್ಲ. ಆಕಿ ನಾನು ಹಂಗೆ ಮೂಡಿ ಮಾಡಿಬಿಟ್ಟಿದ್ಲು. ಅದು ಅದೇನೋ ಅಂತಾರಲ್ಲ, ಹಂಗಾತು ನನ್ನ ಜೀವನ, ಹೋಲ್ಬಿಡು ಅದ್ರ ಹಿಂದಿಂದ ಯಾಕೆ. ಆದ್ರೆ ಇನ್ಮ್ಯಾಗ ನನಗೆ ಒಂದೇ ಒಂದು ಅವಕಾಶ ಕೊಟ್ಟೆ ಅಂದರೆ, ನೀನು ಮನಸ್ಸು ಮಾಡಿ ಒಂದೇ ಒಂದು ಅವಕಾಶ ಕೊಡು. ಇನ್ನು ನಿಜವಾಗೂ ನಿನ್ನ ಹೆಸರಿಗೆ ರಾಣಿ ಅಂತ ಏನೈತಲ್ಲ, ಹೆಸರಿಗೆ ತಕ್ಕಂಗೆ ನಾನು ರಾಣಿಗತೆ ನೋಡ್ಕೋತೀನಿ. ನನ್ನ ಮನಸ್ಸಿಗೆ ಇಟ್ಟು ನಿನ್ನ ಪೂಜೆನೇ ಮಾಡ್ತೀನಿ ಅಂತ ಹೇಳ್ತನಲ್ಲ. ನಾನು ನಿನಗೆ ಹೆಂಗೆ ನಿನ್ನ ಇಟ್ಕೋತಂತ, ಹೆಂಗೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ನನ್ನ ಬಾಯಿಲೆ ನನಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ನಾನು ನಿನ್ನ ಪೂಜೆ ಮಾಡ್ತೀನಿ. ನಿನ್ನ ಗುಣ ನನಗೆ ಅರ್ಥ ಆಗಲಿಲ್ಲ, ನಿನ್ನ ಪ್ರೀತಿ ನನಗೆ ಅರ್ಥ ಆಗಲಿಲ್ಲ, ನಿನ್ನ ಬೆಲೆ ನನಗೆ ಅವಾಗ ಅರ್ಥ ಆಗಲಿಲ್ಲ. ಅದು ಅಂತಾರಲ್ಲ, ಸುಳ್ಳಲ್ಲ, ಇದ್ದಾಗ ಯಾರ ಬೆಲೆನೂ ಗೊತ್ತಾಗಲ್ಲ, ಇಲ್ದಾಗ ಅವ್ರ ಬೆಲೆ ಗೊತ್ತಾಗದ ಅಂತೇಳಿ. ನಿಜ. ನನಗೆ ನೀನಿಲ್ದಾಗ ನನ್ನ ಬೆಲೆ, ನೀನಿಲ್ದಾಗ ನಿನ್ನ ಬೆಲೆ ನನಗೆ ಅವಾಗನೂ ಅರ್ಥ ಆಗಲಿಲ್ಲ ಫಸ್ಟು. ಇವಾಗ ಅರ್ಥ ಆಗತ್ತೈತಿ ನೀನೇನಂತ. ನೀನು ಒಂಥರ ಮಾಣಿಕ್ಯ ಇದ್ದಂಗೆ. ನಿನ್ನಂಥ ಒಂದು ಮಾಣಿಕ್ಯನ ನನ್ನ ಕೈಯಾಗ ಒಪ್ಸಿದ್ರು. ಆದ್ರೆ ಅದು ನನ್ನ ಇಟ್ಕೊಳ್ಳೋ ಯೋಗ್ಯತೆ ನನಗಿರಲಿಲ್ಲ, ಅಷ್ಟೆ. ಕಳ್ಕೊಂಬಿಟ್ಟೆ. ಆದರೆ ಈಗ ವಾಪಸ್ ನಾನು ಪಡ್ಕೋಬೇಕು ಅನ್ನೋ ಒಂದು ಇದಕ್ಕೆ ಬಂದೀನಿ. ನಿನ್ನ ಕಾಲಿ ಬೇಕಾದರೂ ಬೀಳ್ತೀನಿ, ನನ್ನ ಜೀವನದಾಗ ವಾಪಸ್ ಬರ್ತೀಯಾ? ರಾಣಿ, ನನ್ನ ಮೊಮ್ಮಗ ಅಷ್ಟು ಬಿಡ್ಕೊಳಕತ್ತೈತೇವ. ಒಂದ್ಸಲ ಹ್ಞೂ ಅನ್ನ ಮಗಳ. ರಾಣಿ, ನಮ್ಮದು ತಪ್ಪಾಗೈತ್ವ. ನಾನು ಅಲ್ಲಿ ನನ್ನ ಮಕ್ಕಳು ಅಲ್ಲಿ ನಿನ್ನ ಬಗ್ಗೆ ಭಾಳ ಇದು ಮಾಡಿ, ನಾನು ಬೇಕಾದ್ರೆ ಕೈ ಜೋಡಿಸ್ತೀನಿ, ನನ್ನ ಮಕ್ಕಳು ಬೇಕಾದ್ರೆ ನಿನ್ನ ಕಾಲಿಗೆ ಹೋತಾವೆ. ಒಂದ್ಸಲ ಕ್ಷಮಿಸಿ ವಾಪಸ್ ನಮ್ಮ ಜೀವನದಾಗ ಬಂದ್ಬಿಡವ. ನೀನು ಮತ್ತೆ ನಮ್ಮ ಮನೆ ನೀನೇ ರಾಣಿನವ. ಹೌದು ರಾಣಿ, ನಿಜ. ನೀನಿದ್ದಾಗ ನಿನ್ನ ಬೆಲೆ ನಮಗೆ ಗೊತ್ತಾಗಲಿಲ್ಲ. ಏನೋ ಅಣ್ಣ ನೀಂತಿ ಅಂದರೆ ನಮ್ಮನ್ನೆಲ್ಲ ಕಿತ್ಕೊಂಡು ತಿಂತಾಳ, ನಮ್ಮನ್ನೆಲ್ಲ ಒಂಥರ ತುಚ್ಚ ನೋಡ್ತಾ ಅಂತ ನಮ್ಮಷ್ಟಕ್ಕೆ ನಾವು ಅಂದ್ಕೊಂಡು, ನೀ ನಮಗೆ ತೋರಿಸಿ ಪ್ರೀತಿ ನಮ್ಮ ಕಣ್ಣಿಗೆ ಕಾಣಲಿಲ್ಲ. ನಾವು ಎಲ್ಲ ನಿನಗೆ ಭಾಳ ಕಾಟ ಕೊಟ್ಟು ಎಲ್ಲ ಇದನ್ನು ಮಾಡಿದ್ವಿ. ಆದರೆ ನಾನಂತೂ ಹೆಚ್ಚು ನಿನಗೆ ಕಾಟ ಕೊಟ್ಟೆ. ದಯವಿಟ್ಟು ಕ್ಷಮಿಸಿ. ಇನ್ಯಾವತ್ತು ಹಿಂಗೆ ನಡ್ಕೊಳ್ಳಲ್ಲ. ನೀನೇ ನಮಗಿನ ಮುಂದೆ ನಾವು ಅಷ್ಟು ಚೆನ್ನಾಗಿ ನೋಡ್ಕೊತೀವಿ. ದಯವಿಟ್ಟು ವಾಪಸ್ ಬಂದ್ಬಿಡು ರಾಣಿ. ಮುನ್ವಾ ರಾಣಿ, ಇವರೆಲ್ಲ ಹೇಳಕತ್ತಿದ್ದಂಗೆ ನಿಜವಾಗೂ ನೀನೇ ನಮಗೆಲ್ಲ. ಯಾಕಂದ್ರೆ ನೀನೆಷ್ಟು ನಮ್ಮನ್ನು ಸ್ವಂತ ಚಿಗವನರಂಗೆ ನೋಡಿದಿ. ಆದ್ರೆ ನಾವು ಯಾವತ್ತೂ ನಿನ್ನ ಒಂಥರ ಅಸಹ್ಯವಾಗಿ ನಿನ್ನ ನಡೆಸ್ಕೊಂಡ್ಬಿಟ್ವಿ. ತಪ್ಪಾತವ ರಾಣಿ. ನಾವು ಮಾಡಿದ ಪಾಪ ನಾವು ಆಲೇ ಅನ್ಭವಿಸಕತ್ತೀವವ. ನಿನಗೆ ನಾವೆಷ್ಟು ಗೋಳಾಡಿಸಿ ಕಣ್ಣೀರು ಹಾಕಿ ನಿನಗೆ ಎಷ್ಟು ಕಾಟ ಕೊಟ್ಟಿದ್ವಲ್ಲ, ಅದ್ರ ಹತ್ರಷ್ಟಲ್ಲ ಜೀವನ ಪರ್ಯಂತನೂ ನಾವು ದುಃಖ ಪಡ್ಬೇಕು. ಹಂಗೆ ದೇವ್ರು ನಮ್ಗೆ ಕೊಟ್ಟಬಿಟ್ಟಾನ, ಅದನ್ನ ಅನ್ಭವಿಸಕತ್ತೀವಿ. ಇನ್ನು ಮುಂದೆ ಆ ಕಷ್ಟ ನೋವು ಮತ್ತು ಬೆಳೆ ಅಂತ ಬೇಡವ. ಇಲ್ಲಿಗೆ ನಿನ್ನಂತಲ್ಲಿ ಹೋಗೋದೆ ತಪ್ಪಾತು. ನಿನ್ನಂತಕ್ಕೆ ಒಳ್ಳೆ ಮನಸ್ಸಿದ್ದಕ್ಕಿನ್ನ ಮನಸ್ಸು ನೋವು ಮಾಡಿವಲ್ಲ, ಅದಕ್ಕೆ ನಮ್ಗೆ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟಾನ ಅಂತ ಅನ್ಕೊಳಕತ್ತಿ. ಈಗಾರ ನಮ್ಮ ಜೊತೆ ಬಂದಿದ್ದು ನಮ್ಮ ಪಾಪ ಕಳೆಯವ ಒಟ್ಟು. ಅದಕ್ಕೆಮ್ಮ ಅಣ್ಣ ಅಷ್ಟು ಇದು ಮಾಡಾಕತ್ತಾನ. ದಯವಿಟ್ಟು ನೀವು ಅಣ್ಣನಿಗೆ ಒಂದೇ ಒಂದು ಅವಕಾಶ ಕೊಡ್ರಲ್ಲ. ರಾಣಿ ಅಕ್ಕ, ನೀನು ಎಷ್ಟು ಒಳ್ಳೆಕೆ ಅಂತ ನನಗೆ ಗೊತ್ತು. ನೀನು ನನಗೆ ಈ ಮನೆಗೆ ಏನಿಲ್ಲದೆ ಬಂದಾಗ ನಿನ್ನ ಬಂಗಾರ, ನಿನ್ನ ಅರಿವಿ ಎಲ್ಲ ನನಗೆ ಕೊಟ್ಟು, ನೀನು ಈಗಾದ್ರೂ ಆಸ್ತಿ ಎಲ್ಲ ನೀನು ತೊಗೊಂಡ್ರೆ ಆಸ್ತಿ ಏನೂ ಬೇಡ ಅಂತಂದು ಎಲ್ಲ ಬಿಟ್ಕೊಡ್ತೀನಿ ಅಂತಿ. ಇಷ್ಟು ಒಳ್ಳೆ ಮನಸ್ಸಿದ್ದಕ್ಕೆ ಯಾಕೆ ಇದು ಒಂದು ತಪ್ಪನ್ನು ಕ್ಷಮಿಸಿ ಹೊಟ್ಟೆ ಹಾಕ್ಕೊಂಡು ದೊಡ್ಡಕ್ಕೆ ಆಗಿ ವಾಪಸ್ ಎಲ್ಲರೂ ಕೊಟ್ಟಾಗ ಜೀವನ ಮಾಡೋಕ್ಕೊಂದು ಅವಕಾಶ ಯಾಕೆ ಕೊಡಬಾರ್ದು ಅಂತ ಎಲ್ಲರಿಗೂ ಒಂದೇ ಒಂದು ಮಾತು ಕೇಳ್ತೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಹಿಂಗೆ ಕೇಳ್ತೀನಿ ಅಂತೇಳಿ. ಆದರೆ ಮುಖ್ಯವಾಗಿ ನಿಮಗೆ ಈಗ ನೀವೇನು ಬೇರೆ ಹೆಣ್ಮಗಳು ಸವಾಸ ಮಾಡ್ಕೊಂಡೋಕೆ ಮನೆ ಕರ್ಕೊಂಬಂದ್ರಲ್ಲ, ಅದೇ ಒಂದೇ ಒಂದು ತಪ್ಪನ್ನು ನಾನು ಕೆಲಸ ಮಾಡಿದ್ರೆ, ಈಗ ಒಂದು ವೇಳೆ ನೀವು ಬೇರೆ ಹೆಣ್ಮಕ್ಳು ಸವಾಸ ಮಾಡಕತ್ತೀರ ಅಂತೇಳಿ ನಾನು ನೀವು ಮಾಡ್ಕೊಡ್ಬೇಕಿದ್ರೆ ನಾನು ಬೇರೆ ಗಂಡ್ಮಕ್ಳು ಸವಾಸ ಮಾಡ್ತೀನಿ ಅಂತಂದು ಹೋಗಿದ್ರೆ, ಅಥವಾ ಮಾಡ್ಕೊಂಡೇ ನಿಮ್ಮ ಜೊತೆ ಜೀವನ ಮಾಡ್ಕೊಂಡು ಇತ್ತು ಹೇಳಾರ್ದಂಗೆ ಆಕಿ ನೋಡ್ಕೊಂಡು ಸರಿ ನಾನು ಏನಪ್ಪತ್ತು ನೋಡ್ಕೊಂಡು ಜೀವನ ಮಾಡಿಬಿಟ್ರೆ ಅಂತ ಮಾಡಿದ್ರೆ ಏನು ಮಾಡ್ತಿದ್ರಿ? ನಾನು ಒಂದು ವೇಳೆ ಬೇರೆ ಗಂಡ್ಮಗನ ಜೊತೆ ಸವಾಸ ಮಾಡಿದರೆ ನೀವು ನನ್ನ ಕ್ಷಮಿಸಿ ವಾಪಸ್ ಕರ್ಕೊತಿದ್ರ? ಎಲ್ಲರೂ ಹೇಳ್ರಿ ಮಾತಿ ಗೊತ್ತಾನ. ನಾನು ಬೇರೆ ಗಂಡ್ಮಕ್ಳ ಜೊತೆ ಸವಾಸ ಮಾಡಿದರೆ, ಈಗ ನಿಮ್ಮ ಮಗ ಬೇರೆ ಹೆಣ್ಮಗಳ ಜೊತೆ ಸವಾಸ ಮಾಡ್ಯಾನ, ಏನಾಗಲ್ಲ, ಹೊಟ್ಟೆ ಹೊಕ್ಕೊಂಡ್ಬಿಡು, ಕ್ಷಮಿಸ್ಬಿಡು, ಒಂದ್ಸಲ ವಾಪಸ್ ಹತ್ತನ ಜೀವನದಪ್ಪ ಅಂತ ಹೇಳಕತ್ತಿರಲ್ಲ. ಅದೇ ರೀತಿ ನಾನು ಏನಾದರೂ ಅಂತ ತಪ್ಪು ಕೆಲಸ ಮಾಡಿ ಬಂದು ವಾಪಸ್ ನನ್ನ ಕರ್ಕೋರಿ ಅಂದರೆ ನೀವು ಯಾರಾದ್ರು ಕರ್ಕೊತಿದ್ರ? ನಿಮ್ಮ ಮನೆಯಾಗಲಿ ನಿಮ್ಮ ಮನಸ್ಸಿನಾಗಲಿ ಇಲ್ಲ ಇವ್ರ ಜೀವನದಾಗಲಿ ಯಾರಾದರೂ ಈ ದೊಡ್ಡ ಗುಣ ಮಾಡಿ ನನ್ನ ಕರ್ಕೊತಿದ್ರೆ? ಯಾಕೆ ಏನು ಇದು ಕುತ್ರಾನೇ ಕೊಡವಲ್ರಿ, ಏನು ಮಾತಾಡವಲ್ರಲ್ಲ? ಅದೇ ಹೇಳೋದು, ಗಂಡ್ಸಿಗೆ ಒಂದು ನ್ಯಾಯ, ಹೆಣ್ಸಿಗೆ ಒಂದು ನ್ಯಾಯ. ಆದ್ರೆ ಇರೋದು
ಪ್ರಕೃತಿ ಇಬ್ಬರಿಗೂ ಒಂದೇ ಕೊಟ್ಟಿರೋದು, ಮನಸ್ಸು ಒಂದೇ ಕೊಟ್ಟಿರೋದು. ಆದ್ರೆ ನಾವು ಮಾಡ್ಕೊಂಡಿರೋದು ಅದೇ ಈಗ ಕೆಟ್ಟ ಗಂಡಸರೇ ಮಾಡ್ಕೊಂಡಿರೋದು. ನಾವು ಗಂಡು ಮಕ್ಕಳು ನಾವು 100 ಮಂದಿ ಅಂತಲ್ಲಿ ಹೋಗ್ಬರ್ತೀವಿ. ಆದ್ರೆ ಹೆಣ್ಮಕ್ಳು ಮಾತ್ರ ಒಬ್ಬಕ್ಕೆ ಇರಬೇಕು. ಆತ ಗಂಡ 100 ಮಂದಿ ಅಂತಕ್ಕೆ ಮಕ್ಕೊಂಡು ಬಂದ್ರು ಹೆಂಡತಿ ಗಂಡನ ಸಲುವಾಗೇ ಇರಬೇಕು. ಅದಾದ್ರೆ ಇದೆಂತ ಅನ್ಯಾಯ? ಹೆಂಡತಿಗೆ ಮನ್ಸು ಕೊಟ್ಟಿಲ್ಲ ದೇವರು. ಹೆಂಡತಿಗೂ ಗಂಡ ಹೆಂಗ ಐತೆ ಅದೇ ರೀತಿ ಹೆಂಡತಿಗಿರುತ್ತಾ. ಆದ್ರೆ ಹೆಂಡತಿ ಆ ಕೆಲಸ ಮಾಡಲ್ಲ. ಆಕಿ ಗಂಡಂಗೋಸ್ಕರನೇ ಜೀವನ ಇಟ್ಕೊಂಡು ಜೀವನ ಮಾಡ್ತಾ. ಆದ್ರೆ ಅದು ಬೆಲೆನೇ ಗಂಡ ಗೊತ್ತಾಗಲ್ಲಲ್ಲ. ನಾವು ಈ ಕೆಲಸ ಮಾಡಿದ್ರೆ ನಿಮ್ಗೆ ಸಾಧ್ಯನೇ ಇಲ್ಲಲ್ಲ ಅರ್ಗಿಸ್ಕೊಳಕ್ಕೆ. ಹಂಗೆ ಆಯ್ತು, ನನಗೆ ವಾಪಸ್ ಈ ಜೀವನದ ಬರೋಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ, ಗಂಡ ಹೋಗಿ ಆಗಲಿ ಒಂದು ಕಡೆ ಹೊಲಸು ತಿಂದಾನ ಅಂತ ಅನಿಸಿದ್ಮೇಲೆ ಹೆಂಡತಿ ಹೋಗಿ ಆ ಒಂದು ಹೊಲಸನ್ನ ಜೀವನ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ನನಗೆ ಬೇಡ, ನನಗೆ ಈ ವಾಪಸ್ಸು ನನಗೆ ಈ ಜೀವನನೇ ಬೇಡ. ನನಗೆ ನಿಮ್ಮಂಥ ನಂಬಿಕೆ ದ್ರೋಹದಂಥ ಇಂಥ ಗಂಡ, ಇಂಥ ಅಸಹ್ಯ, ಇಂಥ ನನಗೆ ಜೀವನ ಬೇಡ. ನನಗೆ ಮಗಾದನ, ನನಗೆ ನಾನು ಅನ್ಕೊಂಡಂಗೆ ಒಂದು ಏನು ಆಗಬೇಕು ಅಂತ ನಾನು ಅನ್ಕೊಂಡಿದ್ದೆ, ನಾನು ಆಗೀನಿ. ಒಂದು ಅಧಿಕಾರ ಅಂತ ನಂಗೆ ಸಿಕ್ಕೈತಿ. ನನ್ನ ಮಗನ ಮುಂದೆ ಜೀವನ ನೋಡಿಕೊಂಡು ನನ್ನ ಜೀವನ ಪರ್ಯಂತ ನಾನು ಹಿಂಗೆ ಇರ್ತೀನಿ ಹೊರತು ನನಗೆ ಗಂಡಸಿನ ಜಾತಿ ಮೇಲೇ ನನಗೆ ಅಸಹ್ಯ ಅನ್ಸಕತ್ತೈತಿ. ಅದಕ್ಕೆ ದಯವಿಟ್ಟು ನನಗೆ ನೀವು ಬೇಡ. ಇನ್ನು ನಾನು ಯಾರೇನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ನನ್ನ ಮನ್ಸು ಕರಗಲ್ಲ. ಏನೋ ಅಮ್ಮ ಬಂದು ಹಿಂಗೆಲ್ಲ ಆಗ್ಬಿಟ್ಟೈತವ, ಎಲ್ಲ ಆಸ್ತಿ ಹಿಂಗೆ ಹೋಗ್ತೈತಿ ಹೆಂಗೆ ಅಂತ ಭಾಳ ಪೇಚಾಡಿದ್ಲು. ಮೊದಲಿಂದನೂ ಅಮ್ಮನ ಮೇಲೆ ನಾನು ಭಾಳ ಪ್ರೀತಿ ಇರೋದಕ್ಕೆ ವಯಸ್ಸು ಜೀವಕ್ಕೆ ಕಡೆಯ ಕಾಲಕ್ಕೆ ಆದ್ರೂ ಒಂದು ಖುಷಿ, ಒಂದು ನೆಮ್ಮದಿ ಇರಲಿ. ಮತ್ತು ಅಮ್ಮನ ಆಕಿ ಗಂಡ, ಅಮ್ಮ ಮತ್ತು ಅವ್ರ ಮಾವ ಎಲ್ಲರೂ ಎಷ್ಟು ಕಷ್ಟಪಟ್ಟು ಆಸ್ತಿ ಮಾಡ್ಕೊಂಡು ಬಂದದನ್ನು ಹಿಂಗೆಲ್ಲ ಬಂದು ತೊಗೊಂಡು ಹೋದ್ರೆ ಅವ್ರಿಗೆ ಏನಾಗುತ್ತಲ್ಲ ಪಾಪ ಅಂತ ಅವ್ರ ಒಂದು ಪ್ರೀತಿಗೆ ನಾನು ಬೆಲೆ ಕೊಟ್ಟು ಇದನ್ನೆಲ್ಲ ಮಾಡಿದ್ದೆ ಹೊರತು ಯಾರು ಇಲ್ಲಿ ನಾವು ವಾಪಸ್ ಬರ್ಬೇಕಂತೇನಲ್ಲ. ನನಗೆ ನಿಮ್ಮ ಆಸ್ತಿ ಬೇಡ, ನೀವು ಬೇಡ, ನಿಮ್ದು ಏನು ಬೇಡ. ದಯವಿಟ್ಟು ಕ್ಷಮಿಸ್ರಿ, ನನಗೇನಾಗಲ್ಲ. ನಾನು ನನ್ನದೇ ಆದ ಒಂದು ಪ್ರಪಂಚ ನೋಡ್ಕೋಬೇಕು, ನನ್ನದೇ ಆದಂಥ ಒಂದು ಪುಟ್ಟದಾದ ಲೋಕದಾಗಿರ್ಬೇಕು ಅಂತ ಅಂದ್ಕೊಂಡು ದಯವಿಟ್ಟು ಕೈ ಮುಗಿತೀನಿ. ಎಲ್ಲರಿಗೂ ನಮಸ್ಕಾರ, ನಾನು ಬರ್ತೀನಿ. ರಾಣಿ 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 ತಪ್ಪಾತ್ ರಾಣಿ, ತಪ್ಪಾಗಿತ್ತು ರಾಣಿ. ಒಂದ್ಸಲ ವಾಪಸ್ ಬಂದ್ಬಿಡು. ಒಂದ್ಸಲ ನನಗೆ ಕ್ಷಮಿಸ್ಬಿಡು ರಾಣಿ. ಅಮ್ಮ ನೀನಾರು ಹೋಗಿ ಕರ್ಕೊಂಬರ್ಬಾರಮ್ಮ ರಾಣಿನ. ಇಲ್ಲಪ್ಪ, ಆಕೆ ಭಾಳ ನೊಂದ್ಕೊಂಡ, ಮನ್ಸಿನ ಮ್ಯಾಗ ಭಾಳ ದೊಡ್ಡ ಹೊಡೆತ ಬಿದ್ದೈತಿ. ಅದು ಮೈ ಮ್ಯಾಗಿನ ಗಾಯನ ಜಲ್ದಿ ಮಾಯಿಸ್ಬೋದು, ಮನಸ್ಸಿನ ಮ್ಯಾಗ ಆಗಿರೋ ಗಾಯನ ಮಾಯಿಸೋಕೆ ಸಾಧ್ಯನೇ ಇಲ್ಲ. ಹೋಲ್ ಬಿಡಪ್ಪ, ಇನ್ನೇನು ಮಾಡೋಕ್ಕಾಗಲ್ಲ. ಹಾಯ್, ಹೋಗ್ಬೇಡ್ರಿ ತಡ್ರಿ, ಕತಿ ಮುಗಿತಂತಂದು ಫೋನ್ ಆಫ್ ಮಾಡಕತ್ರೆ. ತಡ್ರಿ ಒಂದೇ ನಿಮಿಷ, ಒಂದೇನೋ ಹೇಳ್ಬೇಕು ನಿಮಗೆ. ಇವತ್ತಿಗೆ ಈ ನಾಡಿನೇರ ಕಾಟ ಅಂತ ಏನಿತ್ತಲ್ರಿ ಸ್ಟೋರಿ, ಇವತ್ತು ಮುಗಿತ್ರಿ ಇದು. ಹಂಗೆ ನಾಳೆ ಒಂದು ಹೊಸ ಕತಿ ಒಳಗೆ ಬರ್ತೀನಿ ರೀ. ಆದರೆ ದಯವಿಟ್ಟು ಎಲ್ಲರೂ ಇದಕ್ಕೆ ಹೆಂಗೆ ಸಪೋರ್ಟ್ ಮಾಡಿದ್ರಿ ಆ ಕತ್ತಿಗೂ ಹಂಗೆ ಸಪೋರ್ಟ್ ಮಾಡಲ್ಲ. ಮತ್ತು ಆಮೇಲೆ ನಮ್ದು ಈ ಚಾನಲ್ ಯಾರ್ಯಾರು ಹೊಸ್ತಾಗಿ ನೋಡಕತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅಂದ್ರೆ ನಾ ಹಾಕೋ ವಿಡಿಯೋ ನಿಮಗೆ ಬರ್ತಾವೆ. ಹಂಗೆ ನಿಮ್ಗೆ ಏನು ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿರಿ, ಮತ್ತು ಅದಕ್ಕೆ ಲೈಕ್ ಮಾಡೋದು ಮರಿಬೇಡ್ರಿ. ಲೈಕ್ ಮಾಡಿ ನಿಮ್ಗೆ ಮತ್ತೆ ಯಾರಿಗ್ಯಾರು ನಿಮ್ಗೆ ಇಷ್ಟ ಇದ್ದ ಫ್ರೆಂಡ್ಸ್ಗೆ, ನಿಮಗೆಲ್ಲ ಬಂಧು ಮಿತ್ರರಿಗೆ ಎಲ್ಲರಿಗೂ ಶೇರ್ ಮಾಡಿ. ರಾಣಿ ಕತಿ ಹಿಂಗೆ ಚಲೋ ಬರಾಕತ್ತೈತಿ ನೋಡ್ರಿ ಅಂತ ಹೇಳ್ರಲ್ಲ, ಮತ್ತೆ ಹೇಳ್ರಿ ಪ್ಲೀಸ್. ಅವ್ರಿಗೂ ನೋಡಕ್ಕೆ ಹೇಳಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಕ್ಕೆ ಹೇಳ್ರಿ. ಹಂಗೆ ಮುಂದಿನ ಕತ್ತಿಗೆ ಸಪೋರ್ಟ್ ಮಾಡ್ತಿರಲ್ಲ. ನಾಳೆ ಹೊಸ ಕತಿ ಒಳಗೆ ಬರ್ತೀನಿ ರೀ. ವೇಟ್ ಆ್ಯಂಡ್ ಸಿ.